ಫ್ಯಾನ್ ಇದೆ. ಇಲ್ಲ ಅಂತ ಹೇಳ್ಕೊಟ್ರೆ ನಾನು ಏನು ಮಾಡಬೇಕು? ಇಲ್ಲ, ನಾವು ಕ್ಯಾಮ್ರಾ ನಾವು ಹಾಕಿಲ್ಲ ಅಂತ ನಿಮ್ಮನ್ನ ನಾನು ಕೇಳಿದ್ರೆ ಬಂದು ನೀವು ಕ್ಯಾಮ್ರಾ ಹಾಕಿದ್ದೀರ ಅಂತೇಳಿ ನಾನು ಕೇಳಿದ್ನಾ? ಯಾಕೆ ನೀವಿಲ್ಲ? ನೀವ್ಯಾಕೆ ನೀವು ಅದಕ್ಕೆ ಅಥಾರಿಟಿ ನೀವಲ್ವಲ್ಲ, ಆಥರೈಸ್ಡ್ ಪರ್ಸನ್ ನೀವಲ್ವಲ್ಲ? ಹಾಕಿರೋ ಬಂದು ನಾವು ಹಾಕಿದ್ವಿ ಅಥವಾ ಹಾಕಿಲ್ಲ ಅಂತೇಳಿ ಹೇಳ್ಬೇಕಲ್ವಾ? ಇದಕ್ಕೂ ನಿಮ್ಗೇನು ಸಂಬಂಧ? ನಾವು ನಾವು ಫಾರ್ವರ್ಡ್ ಮಾಡಿದ್ದೀವಲ್ಲ. ನಿಮಗೆ ಫಾರ್ವರ್ಡ್ ಮಾಡಿದ್ರೆ ನಿಮ್ಗೆ ಸಂಬಂಧ ಇಲ್ಲ ಅಂದ್ರೆ ಸಂಬಂಧಪಟ್ಟವ್ರಿಗೆ ನೀವು ಫಾರ್ವರ್ಡ್ ಮಾಡಬೇಕು. ನೀವ್ಯಾಕೆ ನಾನು ಕೈಗೊಂಡಿಲ್ಲ ಅಂತ ಹೇಳ್ತೀವಿ? ಏನು ಸಮಾಚಾರ ಸರ್? ನಾನು ಕೇಳೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಹೇಳ್ಬೇಕು. ಅಲ್ಲ ಒಂದು ನಿಮಿಷ ಕಚೇರಿಯಿಂದ ಆಗಿಲ್ಲ. ನಿಮ್ಮನ್ನ ನಾನು ಕೇಳಿದ್ರೆ ನನಗೆ ಇಷ್ಟ ಬೇಕಾಗಿರೋದು ನಾನು ಭಾರಿ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ. ಇಲ್ಲಿ ಕೇಳಿ ಸರ್, ಇಲ್ಲಿ ಕೇಳಿ. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನಿಮ್ಮ ಕಮಿಷನರ್ ಕ್ಯಾಬಿನಲ್ಲಿ CCTV ಇದೆ, ಅದು ಫುಟೇಜ್ ಕೊಡಿ ಅಂತೇಳಿ ನಾನು ಕೇಳಿದ್ದೀನಿ. 2005 ನಾನು ಕೇಳ್ತಾ ಇರೋದು. ನೀವೇನು ಹೇಳ್ತಾ ಇದ್ರ ಈ ಕಾಮಗಾರಿಯನ್ನು ಕೈಗೊಂಡಿರೋದಿಲ್ಲ ಅಂತೇಳಿ. ನಿಮ್ಮನ್ನ ಕೇಳಿದ ನಾನು ಆನ್ಸರ್ ಕೊಡ್ಲೇಬೇಕಲ್ಲ ಸರ್. ಏನಂತ ಕೊಡ್ತೀರಾ? ಕಾಮಗಾರಿ ಕೈಗೊಂಡಿಲ್ಲ ಅಂತೇಳಿ ಇವಾಗ CCTV ಇದೆಯಲ್ಲ, ನಮ್ಮಿಂದ ಮಾಡಿಲ್ಲ ಅಂತ ಕೊಟ್ಟಿದ್ದೀವಿ. ನಾನು ನಿಮ್ಮನ್ನೇ ನೀವೇ ಕೊಡ್ತೀರಾ ನಮ್ಮಿಂದ ಅಂತ ಹೇಳಿದ್ರೆ? ನಾನು ನಿಮ್ಗೆ ಕೇಳಿದ ಪರ್ಟಿಕ್ಯುಲರ್ ಆಗಿ ಉಮೇಶು ಕಾರ್ಯಪಾಲಕ ಅಭಿಯಂತರು ವಿದ್ಯುತ್ ಬೆಂಗಳೂರು ನಗರ ದಕ್ಷಿಣ ಪಾಲಿಕೆ ಅಂತೇಳಿ ನಿಮ್ಮನ್ನು ಕೇಳಿದ್ನಾ? ಕಮಿಷನರ್ ಆಫೀಸಿಂದ ನಿಮಗೆ ಬಂದಿಲ್ಲ. ನಿಮ್ಮ ಹತ್ರ ಮಾಹಿತಿ ಇಲ್ಲ ಅಂದ್ರೆ ಸಂಬಂಧಪಟ್ಟವ್ರಿಗೆ ಮಾಹಿತಿ ನೀವು ಕೊಡಿ ಅಂತೇಳಿ ವರ್ಗಾವಣೆ ಮಾಡ್ಬೇಕಲ್ವಾ? ನೀವು ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅರ್ಜಿನ ನೀವು ಕಾಮಗಾರಿ ಕೈಗೊಂಡಿರಲ್ಲ ಅಂತ ಹೇಳಿ ಕೊಡ್ತಾ ಇದ್ರಲ್ಲ, ಹೆಂಗಿದು? ಅಲ್ಲ, ಅವ್ರು CCTV ಫುಟೇಜ್ ಕೊಡಿ ಅಂತ ನಮಗೆ ಬಂತಲ್ಲ, ನಮ್ಗೆ ಟ್ರಾನ್ಸ್ಫರ್. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿ ನೀವು ಕಳಿಸ್ಬೇಕು. ನೀವೇನು ಬಂದು ಇಲ್ಲಿ ನೀವು ಬಂದ್ಬಿಟ್ಟು ಅಪೀಲ್ ಅಥಾರಿಟಿಯಲ್ಲಿ ಬಂದ್ಬಿಟ್ಟು ಇದ್ರ ಬಗ್ಗೆ ನಾವು ಈ ಕಾಮಗಾರಿನೇ ಕೈಗೊಂಡಿಲ್ಲ ಅಂತ ಹೇಳಿ ಕೊಡ್ತೀರಾ? ಕಣ್ಮುಂದೆ ಕಾಣೋದನ್ನ ಇಲ್ಲ ಅಂತ ಹೇಳ್ತಿರಲ್ಲ. ನಾವು ಹಾಕಿಲ್ಲ ಅಂತ ಕೊಟ್ಟಿದ್ದೀವಿ. ನಾನು ನಿಮ್ಗೆ ಕೇಳಿದ, ನಾನು ಬಂದು ನೀವು ಹಾಕಿದ್ರ ಅಂತ ಕೇಳಿದ್ನ ಸರ್? ಅಲ್ಲ ಸರ್, ಅಲ್ಲ, ಒಂದು ಎಷ್ಟು ವರ್ಷ ಸರ್ವಿಸ್ ಆಗಿದೆ ನಿಮ್ಗೆ? 15 ವರ್ಷ. ಏನ್ ಪ್ರಯೋಜನ ಏನು? ಸಾರ್ವಜನಿಕರು ಕೂಡ ಸರ್ವಿಸ್ ಇದು ಹಂಗಲ್ಲ. ನಮ್ ದುಡ್ಡು ಟ್ಯಾಕ್ಸ್ ದುಡ್ಡು, ನಮ್ ದುಡ್ಡು ನಾವು ಲೆಕ್ಕ ಕೇಳ್ತಾ ಇದ್ದೀನಿ ನಾನು, ಹೌದಲ್ವಾ? ಹೆಂಗ್ ಹಾಕ್ತೀನಿ ನೀನು? ನಾನು ಹಾಕಿಲ್ಲ ಅಂತಾನೆ ಕೊಟ್ಟಿದ್ದೆ ಸರ್. ನೀನು ಅದನ್ನ ಈ ಅರ್ಜಿ ನೀನು ಹೆಂಗ್ ಕೊಡ್ತೀಯ? ನಾನು ನಿಮ್ಗೆ ಕೇಳಿದೆ. ನಾನು ನೀವು ಒಬ್ಬ ಅಧಿಕಾರಿ ತಾನೆ, ಒಂದು ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಣ್ಣ. ಒಂದ್ ನಿಮಿಷ, ಒಂದು ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾ ಇದೆಯಾ? ಒಂದು ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾರೆ, ನಿಮ್ ಕಮಿಷನರ್ ಮಾಹಿತಿ ಕೇಳಿದ್ವಿ. ಕಮಿಷನರ್ ಏನ್ ಮಾಡಿದ್ದಾರೆ? ಸಂಬಂಧಪಟ್ಟ ಮಾಹಿತಿಯನ್ನು 663 ಅಡಿಯಲ್ಲಿ ನಿಮ್ಗೆ ವರ್ಗಾವಣೆ ಮಾಡಿದ್ದಾರೆ. ನಿಮ್ಮಲ್ಲಿ ಮಾಹಿತಿ ಇದ್ರೆ ನೀವು ಕೊಡ್ಬೇಕು, ಇಲ್ಲಾಂದ್ರೆ ಸಂಬಂಧಪಟ್ಟವ್ರಿಗೆ ವರ್ಗಾವಣೆ ಮಾಡಬೇಕು. ನೀವು ಬಂದ್ಬಿಟ್ಟು ಕಾಮಗಾರಿ ನಾನು ಕೈಗೊಂಡಿಲ್ಲ ಅಂತ ಹೇಳಿ ಕೊಡ್ತಾ ಇದ್ದೆ. ಪರ್ಸನಲ್ ಇಂಟ್ರೆಸ್ಟ್ ಏನು? ಸಬ್ಜೆಕ್ಟ್ ಏನು ಗೊತ್ತಾ ಇದು? DK ಶಿವಕುಮಾರ್ ಹೆಸರಿನಲ್ಲಿ ಪ್ಲಾನ್ ಅಪ್ರೂವ್ ಮಾಡೋದಕ್ಕೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರು. 50 ಲಕ್ಷ ರೂಪಾಯಿ ಕೇಳಿ 20 ಲಕ್ಷ ರೂಪಾಯಿ ಕುದುರಿಸ್ಕೊಂಡ್ರು ಅಂತೇಳಿ ಅಲ್ಲಿ CCTV ಫುಟೇಜ್ ಅಲ್ಲಿ ಇರೋದು. ಇದಕ್ಕೆ ನೀವೇನು ಹೇಳ್ತೀರಾ? ಇದಕ್ಕೆ ನೀವು ಆ ಸಬ್ಜೆಕ್ಟ್ ನೋಡಿದ್ರೆ ನೀವು, ನಾನು ಅರ್ಜಿ ಓದಿದ್ರ ಏನಿದೆ? ಮೇಲ್ಕಂಡ ವಿಷಯ DK ಶಿವಕುಮಾರ್ ಅವರ ಹೆಸರಿನಲ್ಲಿ ನಗರ ಯೋಜನೆ ವಿಭಾಗದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ದಿನಾಂಕ 16/6/2026 5:45 ಖುದ್ದು ಹಾಜರಾಗಿ ದೂರು ಸಲ್ಲಿಸಿರುವ ಬಗ್ಗೆ ತಮ್ಮ ಕಚೇರಿಯಲ್ಲಿ CCTV ಫುಟೇಜ್ ಅನ್ನು ಮಾಹಿತಿ ಹಕ್ಕು ಕಾಯ್ದೆ 2005 ಅಡಿಯಲ್ಲಿ ಒದಗಿಸಿಕೊಳ್ಳಲು ಕೋರಿದೆ. ಪೋಸ್ಟಲ್ ಆರ್ಡರ್ ನಂಬರ್ XYZ ಹಾಕಿದ್ದೇನೆ. ಈ ಸಬ್ಜೆಕ್ಟ್ನ ನಾನು ಕೇಳಿರೋದು. ಇದರಲ್ಲಿ CCTV ಫುಟೇಜ್ ಇದೆ, ರೆಕಾರ್ಡ್ ಆಗಿದೆ. ಅದ್ರ ಫುಟೇಜ್ ಕೊಡಿ ಅಂತ ಕೇಳಿದ್ರೆ ನೀವು ಕಾಮಗಾರಿ ಕೈಗೊಂಡಿಲ್ಲ ಅಂತ ಹೇಳ್ತೀವಿ. CCTV ಕಾಮಗಾರಿ ನಾವು ಹಾಕಿಲ್ಲ ಅಂತ ಹೇಳ್ತಿದ್ರಲ್ಲ, ಹಂಗಾದ್ರೆ ಅಲ್ಲಿರೋದು ಯಾರ್ದು? ಅದೇ ನಮಗೆ ಬಂತಲ್ಲ ಸರ್. ಮತ್ತೆ ನಿಮ್ಗೆ ಬಂದಿಲ್ಲ ಅಂದ್ರೆ, ನಿಮ್ದಲ್ಲ ಅಂದ್ರೆ ಸಂಬಂಧಪಟ್ಟವ್ರು ನೀವು ಕಳಿಸ್ಬೇಕಲ್ಲ. ನೀವು ಹೆಂಗ್ ಉತ್ತರ ಕೊಡ್ತೀರಿ? ಏನ್ ಸರ್ ಇದನ್ನ ನಾನು ಒಪ್ಕೋಬೇಕಾ? ನಾವೇನಿದ್ದೀವಿ ನಮಗೆ ಬಂದ್ರೆ ನಾವು ಹಾಕಿಲ್ಲ ಅಂತ ಕೊಟ್ಟಿದ್ದೀವಿ. ಯಾಕೆ ಮಿಸ್ಗೈಡ್ ಮಾಡ್ತೀರಾ? ಮಿಸ್ಗೈಡ್ ಮಾಡ್ತೀರಾ? ಒಂದು ನಿಮಿಷ ಹೇಳ್ತೀನಿ. ನನ್ನ ಮನೆ ಗೊತ್ತಾ? ರಾಜಮಹಲ್ ಸೆಕೆಂಡ್ ಸ್ಟೇಜ್, ಅಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಗೊತ್ತಾ? ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಾಗ ಇಷ್ಟು ದೂರ ನಾನು ಬಂದಾಗ ನೀವು ನಮ್ಮ ಟೈಮ್ ವೇಸ್ಟ್ ಮಾಡ್ತೀರಿ ನೀವು? ಇಲ್ಲ ಸರ್, ನಾವು ಆ ಥರ ಇವಾಗ ಅದೇ ಮಾಡ್ತಿರೋದು. ನನಗೆ ನೀವು ಕೂಡ ಅವ್ರ ಜೊತೆ ಶಾಮೀಲಾಗಿದ್ದೀರಿ. ನೀವು ಸಾಕ್ಷ್ಯಾಧಾರಗಳನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವು ಅವ್ರ ಸಂಬಂಧನೇ ಇಲ್ಲ. ಮತ್ತೆ ಯಾಕೆ ನೀವು ಈ ತರ ಉತ್ತರ ಕೊಡ್ತಾ ಇದ್ರಿ? ಇದನ್ನ ಎತ್ಕೊಂಡಾಗ ನಾಳೆ ಮೀಡಿಯಾ ಕೊಟ್ರೆ ಏನಾಗುತ್ತೆ? ಇಲ್ಲಿ ಕೇಳಿ ಅಣ್ಣ, ಇಲ್ಲಿ ಕೇಳ್ರಿ. ಅಲ್ಲ ಪ್ಲೀಸ್ ಒಂದು ನಿಮಿಷ. ನೀವು ಅದೇ ಆಫೀಸಲ್ಲಿ ನೌಕರರ? ಹೌದು ಸರ್. ಆ ಆಫೀಸ್ ನೀವು ನೋಡಿದ್ರ? ನಿಮ್ಮ ಇಂಜಿನಿಯರ್ ಆಫೀಸ್, ನಿಮ್ಮ ಕಮಿಷನ್ ಆಫೀಸ್ ನೋಡಿದ್ರಾ? ಆಫೀಸ್ ನೋಡಿದ್ದೀನಿ ಸರ್. ನೋಡಿದ್ರಾ? ಇದ್ರು ಅದ್ರ ಒಳಗಡೆ ಇರೋ CCTV, ನಿಮ್ಮ ಆಫೀಸಲ್ಲಿ ಇರೋ CCTV ಏನು ಸರ್? ಇಲ್ಲಿ ನೋಡಿ, ಇದು CCTV ನಿಮ್ಮ ಆಫೀಸ್ ಮುಂದೆ ಅಲ್ವಾ? ಇದನ್ನ ಕೈಗೊಂಡಿಲ್ಲ ಅಂದ್ರೆ ಯಾರು? ನಮ್ಮ ಅಪ್ಪ ಬಂದು ಹಾಕಿದ್ನ? ದರಿಗೋಗ ದಾಸೆ ಹಾಕಿದ್ನ? ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಸರ್ಕಾರದ ಆವರಣದ ಒಳಗಡೆ, ಸರ್ಕಾರಿ ಕಚೇರಿ ಒಳಗಡೆ CCTV ಹಾಕ್ಬೇಕಾದ್ರೆ ಅದು ಕಾನೂನು ಮಾನದಂಡಗಳ ಅಡಿಯಲ್ಲೇ ತಾನೇ ಹಾಕಿರ್ತಾರೆ. ನೀವು ಕೈಗೊಂಡಿಲ್ಲ ಇಲ್ಲ ಅಂತೇಳಿ ಸುಳ್ಳು ಮಾಹಿತಿ ಕೊಡ್ತಾ ಇದೆಯಲ್ಲ? ಸುಳ್ಳಲ್ಲ, ನಮ್ಮಿಂದ ಯಾವುದು ಮಾಡಿಲ್ಲ. ನಾನು ನಿಮ್ಗೆ ಕೇಳಿದ್ನ ನಾನು, ನೀವು ಇವಾಗ ವ್ಯಕ್ತಿಯಾಗಿ ಬಂದು ಉತ್ತರ ಕೊಡ್ತಾ ಇಲ್ಲ. ಸರ್, ನೀವು ವ್ಯಕ್ತಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಇವ್ರನ್ನ ಅಷ್ಟೇ ವ್ಯಕ್ತಿಯಾಗಿ ಕುತ್ಕೊಂಡು ಮಾತಾಡ್ತಾ ಇಲ್ಲ. ಇವಾಗ ನೀವು ಆ ವಿಚಾರ ನಿಮ್ಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ಸಂಬಂಧಪಟ್ಟವ್ರು ಕಳಿಸ್ಬೇಕಾಗಿರೋ ಕರ್ತವ್ಯ ಯಾರ್ದು?
ಅವ್ರು ನಮ್ಗೆ ಕಳಿಸಿದ್ದಾರೆ ಎಲೆಕ್ಟ್ರಿಕಲ್. ಎಸ್ ಸರ್, ಕಳಿಸ್ತಾರೆ, ನಿಮಗೆ ಕಳಿಸ್ತಾರೆ. ನಿಮಗೆ ಬಂದಿಲ್ಲ ಅಂದರೆ ಯಾರು ಬರ್ತದೆ ಅವ್ರು ಕಳಿಸ್ಬೇಕು. ಯಾಕೆ ನನ್ನ ಟೈಮ್ ಎಷ್ಟು ಆಯ್ತಲ್ಲ ಇವಾಗ ಇದಕ್ಕೆ? ನನಗೇನಾದ್ರು ಇವಾಗ ಏನು ಇವಾಗ ಇನ್ನೊಂದ್ಸಲ ಪರೀಕ್ಷೆ ಮಾಡ್ಕೊಳ್ಳಿ. ನೋಡಿ ಅಲ್ಲಿದೆ CCTV ಇಲ್ವಾ? ಇಲ್ಲೊಂದೇನೇ ಇರೋದು? ಇಲ್ಲಿ ಒಳಗಡೆನಾ? ಇಲ್ಲೊಂದಾ? ಸರ್ ಒಂಚೂರು ಒಳಗಡೆ ತೊಗೊಂಬಿಡ್ಲ ಅದು ಒಳಗಡೆದು CCTV. CCTV ವರ್ಕ್ ಆಗುತ್ತಾ ಮೇಡಮ್? ಅದು ಆಗುತ್ತಾ? ರೆಕಾರ್ಡ್ ಆಗ್ತದಾ? ಅಲ್ಲೇ ಇಟ್ಕೊಂಡಿರಲ್ಲ DVR?